ಇನ್ನು 90ಕ್ಕೂ ಹೆಚ್ಚು ಇಮೇಲ್ ಐಡಿ 10 ನಕಲಿ ಖಾತೆಗಳು ಅಕ್ಕಾಮುಕ್ಕನ ಮೊಬೈಲ್ನಲ್ಲಿತ್ತು. ಒಬ್ಬ ಅಕ್ಕಾಮುಕ್ಕನ ಕತೆ ಇದು. 13,500 ಮಹಿಳೆಯರ ಫೋಟೋ ಕ್ಲಿಕ್ಕಿಸಿದ್ದಾತ. ಬಳ್ಳಾರಿಯ ಮೋಸ್ಟ್ ವಾಂಟೆಡ್ ಕಾಮುಕನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಸಂಡೂರು ಪಟ್ಟಣದಲ್ಲಿ ಕಾಮುಕ ಶುಭಂ ಕುಮಾರ್ ಅರೆಸ್ಟ್. ನಗ್ನ ವಿಡಿಯೋ ಕರೆ ಮಾಡುವಂತೆ ಮಹಿಳೆಯರಿಗೆ ಕಿರುಕುಳ ಕೊಡ್ತಿದ್ದ. ಒಪ್ಪದೇ ಇದ್ದಾಗ ನಕಲಿ ಖಾತೆಯನ್ನು ಸೃಷ್ಟಿಸಿ ಅವರ ಮಾನಹಾನ ಮಾಡ್ತಾ ಇದ್ದ. ಇವರು ಮಹಿಳೆಯರಿಗೆ ವಿಡಿಯೋ ಕರೆ ಮಾಡಿ ಅಶ್ಲೀಲವಾಗಿ ಎಡಿಟ್ ಮಾಡಿ ಜಾಲತಾಣದಲ್ಲಿ ಪೋಸ್ಟ್ ಮಾಡ್ತಾ ಇದ್ದಂತಹ ಕಾಮುಕ ಶುಭಂ ಈಗ ಅರೆಸ್ಟ್ ಆಗಿದ್ದಾನೆ. 2 ವರ್ಷಗಳಿಂದ ಕಾಮುಕನ ಹಿಂದೆ ಬಿದ್ದಿತ್ತು ಮುಂಬೈ ಪೊಲೀಸ್ ಪಡೆ. ಕೊನೆಗೂ ಈತ ಅರೆಸ್ಟ್ ಆಗಿದ್ದಾನೆ. 90ಕ್ಕೂ ಹೆಚ್ಚು ಇಮೇಲ್ ಐಡಿ ಹೊಂದಿದ್ದಾನೆ. 10 ನಕಲಿ ಖಾತೆಗಳು ಈತ ಸೃಷ್ಟಿಸಿರೋದು. ಜೊತೆಗೆ ಈತನ ಮೊಬೈಲ್ನಲ್ಲಿ 13,500 ಮಹಿಳೆಯರ ಚಿತ್ರಗಳಿವೆ. ದೆಹಲಿಯಲ್ಲಿ ಡಿಪ್ಲೊಮಾ ಓದಿದ್ದಾನೆ ಈ ಆರೋಪಿ ಶುಭಂ ಕುಮಾರ್. ಸಂಡೂರಿನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡಿಕೊಂಡಿದ್ದ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಈ ಆರೋಪಿ ಶುಭಂ ಕುಮಾರ್ ವಿರುದ್ಧ ಮುಂಬೈನಲ್ಲಿ ದೂರು ದಾಖಲಾಗಿತ್ತು. ಒಬ್ಬ ವಿದ್ಯಾರ್ಥಿನಿ ಶುಭಂ ಕುಮಾರ್ ವಿರುದ್ಧ ದೂರನ್ನ ದಾಖಲಿಸಿದ್ರು. ಹಲವರಿಗೆ ಕಿರುಕುಳ ಕೊಟ್ಟಿದ್ದಾನೆ ಈತ. ಈತನಿಗಾಗಿ 2 ವರ್ಷಗಳಿಂದ ಮುಂಬೈ ಪೊಲೀಸ್ ಪಡೆ ಹುಡುಕಾಡ್ತಾ ಇತ್ತು. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್ ಈಗ ಸಂಪರ್ಕದಲ್ಲಿದ್ದಾರೆ. ವಿನಾಯಕ್, ಈ ಕಾಮುಕನ ಹಿನ್ನೆಲೆಗೇನು, ಈತ ಅರೆಸ್ಟ್ ಆದದ್ದು ಹೇಗೆ, ಈ ಬಗ್ಗೆ ಏನೇನು ಡೀಟೇಲ್ಸ್ಗಳು ಲಭ್ಯ ಆಗ್ತಾ ಇದೆ? ಖಂಡಿತ ಪ್ರತಿಮಾ, ಈ ಮಾಹಿತಿಯನ್ನ ನೋಡಿದಾಗ ನಿಜಕ್ಕೂ ಕೂಡ ಶಾಕ್ ಆಗೋದು ನಿಜ. ಯಾಕಂತಂದ್ರೆ ಈ ಕಾಮುಕ ಕಳೆದ 3 ತಿಂಗಳ ಹಿಂದಗಡೆ ಬಳ್ಳಾರಿಯ ಸಂಡೂರಿಗೆ ಬರ್ತಾನೆ. ಸಂಡೂರಿಗೆ ಬಂದು ಇಲ್ಲಿ ಕೆಲ ಕಾಲ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರ್ತಾನೆ. ನಂತರದಲ್ಲಿ ಒಂದು ಖಾಸಗಿಯ ಮೈನಿಂಗ್ ಕಂಪನಿಲಿ ಈತ ಸೆಕ್ಯೂರಿಟಿ ಗಾರ್ಡ್ ಆಗಿ ಸೇರ್ಕೊಳ್ತಾನೆ. ಆರಂಭದಲ್ಲಿ ಯಾರು ಕೂಡ ಈತನ ಬಗ್ಗೆ ಅನುಮಾನವನ್ನು ಕೂಡ ವ್ಯಕ್ತಪಡಿಸಿರಲ್ಲ. ಯಾಕಂತಂದ್ರೆ ಸಾದಾ ಸೀದವಾಗಿರ್ತಕ್ಕಂಥ ವ್ಯಕ್ತಿ, ಎಂದಿನಂತೆ ತನ್ನ ಕೆಲಸ ಮಾಡ್ತಾ ಇದ್ದ, ಮೊಬೈಲ್ ಹೆಚ್ಚು ಕಾಲ ಕಳಿತಾ ಇದ್ದ ಮಾಹಿತಿ ಕೂಡ ದೊರೆತಿರುವಂತದ್ದು. ಆದ್ರೆ ಈಗ ಮುಂಬೈ ಪೊಲೀಸರು ಬಂದು ಆತನನ್ನ ಅರೆಸ್ಟ್ ಮಾಡಿದಾಗ್ಲೇ ಇಲ್ಲಿರ್ತಕ್ಕಂಥ ಬಳ್ಳಾರಿಯ ಮತ್ತು ಸಂಡೂರಿನ ಜನ ಸಾಕಷ್ಟು ಆತಂಕಕ್ಕೆ ಈಡಾಗಿರುವಂತದ್ದು. ಯಾಕಂತಂದ್ರೆ ಆತ ಈ ಹಿಂದೆ ಮುಂಬೈಯಲ್ಲಿ ಒಂದು ಮಹಿಳೆಗೆ ಪ್ರಪೋಸಲ್, ಅಂದ್ರೆ ಮದುವೆ ಪ್ರಪೋಸಲ್ ನ ಕಳಿಸಿರ್ತಾನೆ. ಆರಂಭದಲ್ಲಿ ಅವ್ರು ಒಪ್ಕೊಂಡು ಕೂಡ ಈತನ ಬಗ್ಗೆ ತಿಳಿದಾಗ ಆ ಮದುವೆ ಪ್ರಪೋಸಲ್ ನ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಹಾಗಾಗಿ ಈತ ನಕಲಿ ಖಾತೆಯನ್ನ ಮಾಡಿ ಆ ಮಹಿಳೆಗೆ ಅಶ್ಲೀಲವಾಗಿ ಮೆಸೇಜ್ ಗಳನ್ನ ಮಾಡ್ತಾನೆ, ಅಶ್ಲೀಲ ಕರೆಗಳನ್ನ ಮಾಡ್ತಾನೆ. ಹೀಗಾಗಿ ಆ ಮಹಿಳೆ ನೊಂದಿರ್ತಕ್ಕಂತಹ ಒಬ್ಬ ಮಹಿಳೆ ಈತನ ವಿರುದ್ಧ ಮುಂಬೈನಲ್ಲಿ ಕೇಸ್ ಅನ್ನು ದಾಖಲಿಸ್ತಾಳೆ. ಹೀಗಾಗಿ ಅಲ್ಲಿರ್ತಕ್ಕಂಥ ಮುಂಬೈ ಈ ಹಿಂದೆ ಕೂಡ ಸಾಕಷ್ಟು ಆತನ ಬಗ್ಗೆ ಕೇಸ್ಗಳು ದಾಖಲಾಗಿರುತ್ತೆ. ಹೀಗಾಗಿ ಎಚ್ಚೆತ್ಕೊಂಡಿರ್ತಕ್ಕಂತಹ ಮುಂಬೈ ಪೊಲೀಸರು ಈತನ ಮೊಬೈಲ್ ಲೊಕೇಶನ್ ಟ್ರ್ಯಾಕ್ ಮಾಡ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಸಂಡೂರಲ್ಲಿ ಈತನ ಮೊಬೈಲ್ ಲೊಕೇಶನ್ ಟ್ರ್ಯಾಪ್ ಆಗುತ್ತೆ. ಹೀಗಾಗಿ ಮುಂಬೈನಿಂದ ಪೊಲೀಸ್ ತಂಡ ಇಲ್ಲಿ ಬಂದು ಆತನನ್ನ IT ಇನ್ಫಾರ್ಮೇಶನ್ ಆಕ್ಟ್ ಪ್ರಕಾರವಾಗಿ ಅಂದ್ರೆ ಕೇಸ್ ದಾಖಲಾಗಿರುತ್ತೆ. ಅರೆಸ್ಟ್ ಮಾಡ್ಕೊಂಡು ಹೋಗಿದೆ. ಆದ್ರೆ ಈತನ ಹಿನ್ನೆಲೆಯಿಂದ ತಿಳ್ಕೊಂಡು ಹೋದ್ರೆ, ಅಂದ್ರೆ ಈತನ ಮೊಬೈಲ್ ಯಾವಾಗ ಪೊಲೀಸ್ ವಶಪಡಿಸ್ಕೊಳ್ತಾರೆ ಆಗ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ದಂಗ ಆಗುತ್ತೆ. ಯಾಕಂತಂದ್ರೆ ಈತನ ಮೊಬೈಲ್ ನಲ್ಲಿ ಸುಮಾರು 10ಕ್ಕೂ ಹೆಚ್ಚು ನಕಲಿ ಖಾತೆಗಳಿರ್ತವೆ, 90ಕ್ಕೂ ಹೆಚ್ಚು ಇಮೇಲ್ ಐಡಿಗಳಿರ್ತವೆ, ಜೊತೆಗೆ 13,000ಕ್ಕೂ ಅಧಿಕ ಮಹಿಳೆಯರ ಫೋಟೋಗಳಿರ್ತವೆ. ಹೀಗಾಗಿ ಈತ ಏನ್ ಮಾಡ್ತಾ ಇದನ್ನು ಕೂಡ ಸಾಕಷ್ಟು ಆತಂಕ, ಸಾಕಷ್ಟು ತನಿಖೆಯನ್ನು ಕೂಡ ಮಾಡ್ತಾರೆ. ಜೊತೆಗೆ ಈತನನ್ನ ಕರೆದುಕೊಂಡು ಹೋಗುವಂತ ಪ್ರಯತ್ನ ಮಾಡುವಾಗ ಸಾಕಷ್ಟು ಕೂಡ ಈಗಾಗಲೇ ಮಾಹಿತಿ ಕೂಡ ಬಂದಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ವಿನಾಯಕ್ ತಮ್ಮೆಲ್ಲ ಮಾಹಿತಿಗೆ.